ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನ್ಯಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನಗೆ ಆಗಿರುವಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನಿಮ್ಮಲ್ಲೂ ಯಾರಿಗಾದ್ರೂ ಆಗಿದೆಯಾ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ದಿನಗಳಾಗೋಯಿತು ನಾನು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಕೆಲವೊಂದು ಕಾರಣಗಳಿಂದ, ಕೆಲವೊಂದು ಜನಗಳ ಮಾತಿಂದ ಮನಸ್ಸಿಗೆ ಒಂದು ಸ್ವಲ್ಪ ತುಂಬಾ ಬೇಜಾರಾಗುವಂಥದ್ದು ಆಗಿದ್ದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಿರಲಿಲ್ಲ. ತುಂಬ ಯೋಚನೆ ಮಾಡಿದ ಮೇಲೆ ಅನಿಸಿತ್ತು, ಮಾತಾಡೋರೆಲ್ಲ ಯಾರೂ ನಮ್ಮ ಜೀವನಕ್ಕೆ ಸಪೋರ್ಟ್ ಮಾಡೋಕ್ಕೆ ಬರೋದಿಲ್ಲ. ನಾವು ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದು ನನಗೆ ಸ್ವಲ್ಪ ಗೊತ್ತಾದ ಮೇಲೆ ನಾನು ಮತ್ತೆ ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ, ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಶೂಟ್ ಮಾಡಿಕೊಂಡೆ. ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆನ ಮುಗಿಸ್ಕೊಂಡ್ಬಿಡೋಣ ಮೊದಲು ನೆಮ್ಮದಿಯಾಗಿ ಅಂತ ಹೇಳಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹೊಸ್ಲನ್ನೆಲ್ಲ ಗೂಡಿಸಿ ಸಾರಿಸಿ ರಂಗೋಲಿನ ಹಾಕಿ ಹೂವು ಇಟ್ಟು ದೇವ್ರ ಮನೆ ಪಾತ್ರೆಗಳೆಲ್ಲ ಹೊರಗಡೆ ತೆಗೆದಿಟ್ಟು ಹೂವು ಇಟ್ಕೊಂಡ್ಬಿಡೋಣ ಅಂತ ಹೇಳಿ ದೇವ್ರ ಮನೆಗೆಲ್ಲ ಹೂವು ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ ದೇವ್ರ ಮನೆ ಪಾತ್ರೆಗಳನ್ನ ತೊಳ್ಕೊಂಬಿಡೋಣ ಅಂತ ಹೇಳಿ ತೊಳ್ಕೊಳ್ತಾ ಇದ್ದೀನಿ. ಇದೊಂದು ಲಿಕ್ವಿಡ್ ಇದ್ದರೆ ಸಾಕು, ನಾವು ನೆಮ್ಮದಿಯಾಗಿ ತುಂಬ ಬೇಗನೆ ತಾಮ್ರದ ಪಾತ್ರೆಗಳನ್ನ ನಾವು ಆರಾಮಾಗಿ ತೊಳ್ಕೊಂಡು ಬಿಡ್ಬೋದು. ಈ ಲಿಕ್ವಿಡು ಏನು ಅಂತ ಬೇಕು ಅಂತ ಹೇಳಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೊಂದು ಸರ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ದೇವ್ರ ಮನೆ ಪಾತ್ರೆಗಳೆಲ್ಲ ತೊಳೆದಾದ ನಂತರ ದೇವ್ರ ಮನೆನ ಮೊದಲೇ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹೂವು ಎಲ್ಲ ಇಟ್ಟು ನೀಟಾಗಿ ರೆಡಿ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಮುಗಿಸ್ಕೊಳ್ತಾ ಇದ್ದೀನಿ. ನನಗೆ ಆಗಿದ್ದಂತಹ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈಗಿನ ಒಂದು ಜನ್ರೇಷನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಡೆಯುತ್ತೆ ಅನ್ನೋದು ಒಂಥರ ನಂಬಕ್ಕೇ ತುಂಬ ಕಷ್ಟ ಅನಿಸೋವಂಥದ್ದು ನನಗೆ. ಮನೆಯಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆದಮೇಲೆ ನನಗೂ ಈ ಥರ ಆಗಿರಬಹುದಾ ಅಂತ ಅನ್ಸೋಕ್ಕೆ ಶುರುವಾಗಿದ್ದು. ಒಂದು ಚಿಕ್ಕದಾಗಿ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು ನಮಗೆ. ದೇವ್ರ ದಯೆ ಏನೂ ಆಗಲಿಲ್ಲ. ಎಂಥ ಕೆಟ್ಟ ಮನಸ್ಥಿತಿ ಜನಗಳು ಇದ್ದಾರೆ ಅಂದರೆ, ಹೇಗೆ ಬಯಸ್ತಾರೆ ಬೇರೆಯವ್ರ ಮಕ್ಕಳಿಗೆ ತೊಂದರೆ ಆಗಲಿ, ಬೇರೆಯವರು ಬದುಕದೇ ಇರಲಿ, ಹಾಳಾಗಲಿ ಅಂತ ಹೆಂಗೆ ಬಯಸ್ತಾರೆ. ಅವ್ರಿಗೂ ಮಕ್ಕಳು ಇರ್ತಾವೋ ಇರಲ್ವೋ ಗೊತ್ತಾಗಲ್ಲ ನನಗಂತೂ. ಈ ಥರ ಎಲ್ಲ ಮಾಡಿಸೋದ್ರಿಂದ ಅವ್ರಿಗೇನು ಸಿಗುತ್ತೆ ಅಂತಲೂ ಗೊತ್ತಿಲ್ಲ ನನಗಂತೂ. ತುಂಬ ಅಂದರೆ ತುಂಬ ಒಂಥರ ನಂಬಕ್ಕೆ ಅಸಾಧ್ಯ ಅನಿಸೋ ವಿಷಯ ನನಗಂತೂ ಇದು. ಚಿಕ್ಕದಾಗಿ ಒಂದು ಆಕ್ಸಿಡೆಂಟ್ ಕೂಡ ಆಗಿದ್ದರಿಂದ ತುಂಬಾ ಭಯನೂ ಕೂಡ ಆಯಿತು ನಮಗೆ. ನಿಮ್ಮಲ್ಲೂ ಯಾರಿಗಾದ್ರೂ ಮನೇಲಿ ಪದೇ ಪದೇ ಜಗಳ ಆಗ್ತಿರುವಂತಹದ್ದು, ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಇದೆ ಅನ್ನುವಾಗ ನೀವು ಸ್ವಲ್ಪ ನಿಮ್ಮ ಮನೆ ಕಡೆ ಗಮನನ ಹರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ವಿಡಿಯೋ ತುಂಬ ಲೆಂತಿ ಆಗ್ತಿರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.